ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಆರೋಗ್ಯಕರವಾದ ಒಂದು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಚಳಿಲಿ ನಮಗೆ ಕಾಮನ್ ಆಗಿ ನೆಗಡಿ, ಕೆಮ್ಮು, ಜ್ವರ ಬರೋದು ಕಾಮನ್ ಆಗಿರುತ್ತೆ. ಈ ಗಣಕೆ ಸೊಪ್ಪು ಸಿಕ್ಕಿದ್ರೆ ಯಾರೂ ಬಿಡಬೇಡಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ನಮಗೆ ಇಮ್ಯುನಿಟಿ ಪವರ್ನು ಜಾಸ್ತಿ ಕೊಡುತ್ತೆ. ಮತ್ತು ಈ ಚಳಿಗೆ ಕೆಮ್ಮು, ನೆಗಡಿ ಕಾಣಿಸ್ಕೊಂಡ್ರೆ ಈ ರೀತಿಯಾಗಿ ನಾವು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ಬೇಗ ನೆಗಡಿ, ಕೆಮ್ಮು ಮತ್ತು ನಮ್ಮ ದೇಹದಲ್ಲಿರುವ ಕಫನೂ ಸಹ ಬೇಗ ತೆಗೆದಾಕುತ್ತೆ. ಅದರಿಂದ ಈ ಸೊಪ್ಪಿನಿಂದ ಒಂದು ಸಾಂಬಾರನ್ನ ರೆಡಿ ಮಾಡಿ ಅನ್ನ ಮುದ್ದೆಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬನ್ನಿ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಅಂತ. ಮೊದಲಿಗೆ ನಾನು ಈ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೊಪ್ಪನ್ನ ನಮ್ಮ ಹಳ್ಳಿಯಿಂದ ಕೊಟ್ಕೊಳ್ಸಿರೋದು ನಮ್ಮಮ್ಮ. ಅದರಿಂದ ಇವತ್ತು ನಾನು ಆ ಸೊಪ್ಪಿನಿಂದ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಮೆಣಸು, ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡಿದ್ದೀನಿ. ನಂತರ 2 ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಕಾಯಿಲಿ ಅದರಲ್ಲಿರೋ ಚಟಪಟ ಅನ್ನೋ ಸೌಂಡೆಲ್ಲ ಕಡಿಮೆ ಆಗಬೇಕು. ಆ ರೀತಿಯಾಗಿ ನಾವು ಎಣ್ಣೆಲಿ ಕಾಯಿನ ಹುರ್ಕೋಬೇಕು. ಕಾಯಿ ಅದು ಒಣಕೊಬ್ಬರಿ ರೀತಿ ಬರಬೇಕು. ಆವಾಗಲೇ ಈ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಗಣಕೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನಾವು ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಷ್ಟು ಇದರಲ್ಲಿ ಬಲ್ತಿದ್ರೆ ಸೊಪ್ಪು ಕಹಿ ಅಂಶ ಇರುತ್ತೆ. ನಾವು ನಮ್ಮ ಮನೆಯಿಂದ ಕೊಟ್ಕಳಿಸಿರೋ ಸೊಪ್ಪು ಇದು ತುಂಬ ಎಳೆಯದು, ಅದರಿಂದ ಇದರಲ್ಲಿ ಕಹಿ ಅಂಶ ಇರಲ್ಲ. ನೋಡಿ, ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ನಂತರ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ ಸೊಪ್ಪು. ಇದನ್ನು ತಣ್ಣಗೆ ಹಾಕಿ ಬಿಡ್ತೀನಿ. ಈಗ ಸೊಪ್ಪು ನಾವು ಸಾಂಬಾರು ಮಾಡೋಕ್ಕೆ ಮಾತ್ರ ಸ್ವಲ್ಪ ಸೊಪ್ಪಿದ್ದು, ಅದರಿಂದ ಮುದ್ದೆ ಜೊತೆ ಸೈಡಿಗೆ ಏನಾದರೂ ಬೇಕಲ್ಲ ತಿನ್ನೋದಕ್ಕೆ, ಅದರಿಂದ ನಾನು ಇಲ್ಲಿ ಅಲಸಂದಿ ಕಾಳನ್ನ ಹುರ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮ ಹಳ್ಳಿಲಿ ಈ ರೀತಿಯಾಗಿ ನಾವು ಮಾಡ್ತಿದ್ದು. ಗಣಕೆ ಸೊಪ್ಪಿನ ಪಜ್ಜಿ ರೆಡಿ ಮಾಡಿದಾಗ ಅದರ ಸೈಡಿಗೆ ಏನಾರು ತಿನ್ನೋದಕ್ಕೆ ಕಾಳು ಬೇಕಲ್ಲ ಅಂತ ನಮ್ಮಮ್ಮ ಈ ರೀತಿಯಾಗಿ ಅಲಸಂದಿ ಕಾಳನ್ನ ಹುರಿದು, ಹುಳ್ಳಿಕಾಳು ಇಲ್ಲಾಂದ್ರೆ ಅಲಸಂದಿ ಕಾಳು ಯಾವ ಕಾಳಾದರೂ ಸರಿ ಈ ರೀತಿಯಾಗಿ ಹುರಿದು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸೈಡಿಗೆ ಮುದ್ದೆ ಜೊತೆ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಈಗ ನಾವು ಹುರಿದಿಟ್ಕೊಂಡಿರೋವಂಥ ಸೊಪ್ಪನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಖಾರಕ್ಕೆ 1 ಸ್ಪೂನಷ್ಟು ನಾನು ಖಾರದ ಪುಡಿನ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಗಟ್ಟಿ ಸಾಂಬಾರು ಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ. ನನಗೆ ಇಲ್ಲಿ ನೀರು ಎಷ್ಟು ಬೇಕು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡ್ತೀನಿ. ಅದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಈ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು ಹಾಕಿ ನಾನು ಒಗ್ಗರಣೆನೇ ಮಾಡಿಕೊಂಡು ಅದನ್ನು ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಅಲಸಂದಿ ಕಾಳೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಒಂದು ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಗಣಕೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ. ಇದು ಅನ್ನ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಕೆಮ್ಮು, ನೆಗಡಿ, ಕಫ ಎಲ್ಲ ಬೇಗ ನಿವಾರಣೆಯಾಗುತ್ತೆ. ಈ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಬಿಸಿ ಬಿಸಿಯಾದ ಮುದ್ದೆ ಜೊತೆ ಅಲಸಂದಿ ಕಾಳು ಮತ್ತು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ತುಂಬ ಆರೋಗ್ಯಕರವಾದ ಸಾಂಬಾರು ಇದು. ಈ ಸೊಪ್ಪನ್ನು ಸಿಕ್ಕಿದ್ರೆ ಯಾರೂ ಬಿಡಬೇಡಿ. ಈ ಚಳಿಗಾಲದಲ್ಲಿ ಒಳ್ಳೆ ಯೂಸ್ಫುಲ್ ಆದ ಸೊಪ್ಪು ಇದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.